ಹೇಳಿ ಏನ್ ಹೇಳಿ, ನೀವು ನೋಡಿ ಫಿಲಮ್ ನಂತರನೇ ನೀವು ಖುಷಿಯಾಗಿರ್ತೀರಾ. ಅದಕ್ಕೆ ಗೊತ್ತು ನಮ್ಗೆ, ನೀವೆಲ್ಲ ಚಿಲ್ಲಾಗಿದ್ದೀರಾ. ನೆನ್ನೆನೆ ಚೆನ್ನಾಗಿ ಮಜಾ ಮಾಡ್ಕೊಂಡ್ ಬಂದ್ಬಿಟ್ಟಿದೀರಾ. ಹೆಂಗಿತ್ತು ಹೇಳಿ ನೀವು. ನಾ- ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಂದು ಸಾಕು ಪ್ರಾಣಿನ ಕಳ್ಕೊಂಡಾಗ ಒಬ್ಬ ಯಜಮಾನ ಎಷ್ಟು ನೋವು ಅನುಭವಿಸ್ತಾನೆ ಅದನ್ನ ತುಂಬಾ ಡೀಪ್ ಆಗಿ ತೋರಿಸಿದ್ದಾರೆ. ಪ್ರತಿಯೊಬ್ರು ಯಾರು ವೆಹಿಕಲ್ ಓಡಿಸ್ತೀರಾ ಅವ್ರು ನೋಡ್ಕೊಂಡು ಓಡಾಡಿಸಿ, ಅದಕ್ಕೇನಾದ್ರೂ ಏಟ್ ಬಿದ್ರೆ ಅಟ್ಲೀಸ್ಟ್ ಅದನ್ನ ಕಾಣುವಂಥದ್ದು ಮಾಡಿ. ಅದು ಒಂದು ಗುಡ್ ಮೆಸೇಜ್ ಬಂದಿದೆ ಇದ್ರಲ್ಲಿ. ಮತ್ತೆ ಶಿವಣ್ಣ ಹುಡುಗಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದಾರೆ. ಇವತ್ತಿನ ಹೀರೋಯಿನ್ ಏನಿಲ್ಲ ಬಿಡಿ ನಮ್ ಶಿವಣ್ಣನ್ ಮುಂದೆ. ಮತ್ತೆ ಸೂಪರ್ ಆಗಿದೆ ಮೂವಿ. ಶಿವಣ್ಣ ಸಾಕ್ಷಾತ್ ಈಶ್ವರನ್ ತರ ಕಾಣಿಸ್ಬಿಟ್ರು. ಆ ಸೀನ್ಗೋಸ್ಕರನೇ ನಾವು ದೀಪದ ಆರತಿ ಎಲ್ಲ ಮಾಡಿ ಅಲ್ಲಿ ದೇವ್ರನ್ನೇ ನೋಡ್ದು ಅಂದ. ನಾವು ಅಪ್ಪಟ ಶಿವನ ಭಕ್ತರು, ನಾವು ವೀರಶೈವರು. ನಮ್ಗೆ ಈಶ್ವರನೇ ಜೊತೆಲಿ ಕಣ್ಮುಂದೆ ಕಂಡಂಗಾಯ್ತು. ನಾವು ಸದಾ ಬೆಳಗ್ಗೆ ಸಂಜೆ ಶಿವನ್ ಪೂಜೆ ಮಾಡೋರು. ಎಷ್ಟು ಸಂತೋಷ ಆಯ್ತು ಅಂದ್ರೆ ಶಿವಣ್ಣ ಬಿಡಿ ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು.